ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ಜರ್ಬೇರವನ್ನು ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಕೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದ ಮೂಲಕ ಹೇಳ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಜರ್ಬೇರವನ್ನು ಡೆಕೋರೇಷನ್ ಹಾಗೆ ಫಂಕ್ಷನ್ಗಳಲ್ಲಿ ಬಳಸಲಾಗ್ತದೆ. ಲೋಕಲ್ ಹಾಗೆ ಹೈಬ್ರಿಡ್ ವೆರೈಟಿಯನ್ನು ನಾವು ನೋಡ್ಬೋದು. ಲೋಕಲ್ ಜರ್ಬೇರ ಅಂತ ಹೇಳಿದರೆ ಅದರಲ್ಲಿ ಎಸಳು ಕಡಿಮೆ ಇರ್ತದೆ, ಹಾಗೆ ಹೈಬ್ರಿಡ್ ಅಂತ ಹೇಳಿದರೆ ತುಂಬ ಮುದ್ದೆಯಾಗಿ ಕಾಣ್ತದೆ. ಜರ್ಬೇರವನ್ನು ಬೆಳೆಸುವಾಗ ತುಂಬ ಕೇರ್ ತಗೊಳ್ಬೇಕಾಗ್ತದೆ, ಇಲ್ಲದಿದ್ದರೆ ಅದಕ್ಕೆ ಫಂಗಸ್ ಬರೋದೆಲ್ಲ ಜಾಸ್ತಿ. ಮೊದಲನೇದಾಗಿ ಈ ಜರ್ಬೇರ ಹೂವಾಗಬೇಕು ಅಂತ ಹೇಳಿದರೆ ಬಿಸಿಲು ಬೇಕು. ಬೇಸಿಗೆಗಾಲದಲ್ಲಿ ತುಂಬ ಹೂಗಳನ್ನು ಬಿಡ್ತದೆ, ಹಾಗೆ ಮಳೆಗಾಲದಲ್ಲಿ ಕೂಡ ಹೂಗಳನ್ನು ಬಿಡ್ತದೆ, ಆದರೆ ಕಡಿಮೆ. ಹಾಗಂತ ಹೇಳಿ ಡೈರೆಕ್ಟಾಗಿ ಬಿಸಿಲಿಗೆ ಕೂಡ ಇಡಬಾರ್ದು, ಬಿಸಿಲು ಬೀಳ್ತಾ ಇರಬೇಕು. ಎರಡನೇದಾಗಿ ಯಾವ ರೀತಿಯಾಗಿ ನೆಡಬೇಕು ಅಂತ ಹೇಳಿ, ಅದರ ಕ್ರೌನ್ ಅಂತ ಹೇಳ್ತೇವೆ. ಈಗ ನಾನು ತೋರಿಸಿದನಲ್ಲ, ಅದು ಕ್ರೌನ್, ಅದು ಮಣ್ಣಿನ ಮೇಲೆ ಇರಬೇಕು. ಅಲ್ಲಿಂದ ಚಿಗುರು ಬರಲಿಕ್ಕೆ ಶುರುವಾಗುವಂಥದ್ದು, ಚಿಗುರು ಇರ್ಬೋದು, ಹಾಗೆ ಮೊಗ್ಗು ಬರಲಿಕ್ಕೆ ಶುರುವಾಗುವಂಥದ್ದು. ಈ ಭಾಗ ಮಣ್ಣಿನ ಮೇಲೆ ಇರಬೇಕು, ಇಲ್ಲದಿದ್ದರೆ ಮಣ್ಣಿನ ಜೊತೆ ಅದು ಸೇರಿ ಕೊಳ್ತು ಹೋಗುವಂತಹ ಚಾನ್ಸ್ ಉಂಟು. ಅದಕ್ಕೋಸ್ಕರ ಹಾಗಾಗಿ ಗಿಡವನ್ನು ನೆಡುವಾಗ ಮೇಲ್ಪದರ ಬರುವ ಹಾಗೆ ಅದನ್ನು ನೆಡಬೇಕು. ಆಗ ಚೆನ್ನಾಗಿ ಹೂ ಕೂಡ ಬಿಡ್ತದೆ, ಹಾಗೆ ಚಿಗುರನ್ನು ಕೂಡ ಕೊಡ್ತದೆ. ಇನ್ನೊಂದು, ನೀರು ಮಳೆಗಾಲದಲ್ಲಿ ಡೈರೆಕ್ಟಾಗಿ ಮಳೆ ಬೀಳುವಂತಹ ಜಾಗದಲ್ಲಿ ಇದನ್ನು ಇಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದರೆ ಮಳೆ ಜಾಸ್ತಿ ಬಿದ್ದರೆ ಅದು ಫಂಗಸ್ ಬಂದು ಹಾಳಾಗ್ತದೆ. ಅದಕ್ಕೋಸ್ಕರ ಅದನ್ನು ಮಳೆ ಕಡಿಮೆ ಬೀಳುವಲ್ಲಿ ಇಡಬೇಕು. ಬೇಸಿಗೆಗಾಲದಲ್ಲಿ ಮಣ್ಣು ಡ್ರೈ ಆಗಲಿಕ್ಕೆ ಶುರುವಾಗ್ತದೆ, ಅದಕ್ಕೋಸ್ಕರ ವಾರದಲ್ಲಿ 1-2 ಸಲ ಹಾಕಬೇಕು. ಒಂದು ಸ್ವಲ್ಪ ನೀರು ಕಡಿಮೆ ಆದರೂ ಬಾಡ್ಬೋದು, ಆದರೆ ಗಿಡ ಸಾಯಲಿಕ್ಕಿಲ್ಲ. ಆದರೆ ಮಳೆಯ ನೀರು ಜಾಸ್ತಿಯಾಗಿ ಕೊಳ್ತು ಹೋದರೆ ಗಿಡ ಸತ್ತೇ ಹೋಗ್ತದೆ. ಮತ್ತು ಗಿಡದ ಮೇಲೆ ನೀರು ಹಾಕಬಾರ್ದು, ಗಿಡದ ಬುಡಕ್ಕೆ ಹಾಕುವಂಥದ್ದು. ಮತ್ತು ಎಲೆ ಹಳದಿಯಾಗೋದು ಅಥವಾ ಏನಾದರೂ ಫಂಗಸ್ ಬಂದಿದ್ದರೆ ಅದನ್ನು ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಬೇರೆ ಗಿಡಗಳಿಗೂ ಕೂಡ ಅದು ಹರಡ್ತದೆ. ಈಗ ಮಣ್ಣಿಗೆ ಟಚ್ ಆಗ್ತಾ ಇರುವಂತಹ ಎಲೆಗಳನ್ನೆಲ್ಲ ಕತ್ತರಿಸಿ ತೆಗಿಬೇಕು. ಗಿಡ ತುಂಬ ಮುದ್ದೆ ಥರ ಬಂತು ಅಂದರೆ ಗಟ್ಟಿ ಆಯಿತು ಅಂತ ಹೇಳಿದರೆ ರೀಪಾಟನ್ನು ಮಾಡಬೇಕು. ಗಿಡಗಳನ್ನು ರೀಪೋರ್ಟ್ ಮಾಡುವಾಗ ಗಿಡಗಳನ್ನು ಚೆನ್ನಾಗಿ ಬೇರ್ಪಡಿಸಿ ಒಂದು ಗಿಡವನ್ನು ನೆಡಬೇಕು. ಅದರಿಂದ ತುಂಬ ಗಿಡಗಳು ಬರಲಿಕ್ಕೆ ಶುರುವಾಗ್ತದೆ. ಫಂಗಸ್ ಎಲ್ಲ ಬರ್ತದೆ, ಅದಕ್ಕೋಸ್ಕರ ಫಂಗಿಸೈಡನ್ನು ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ನೀಮ್ ಆಯಿಲನ್ನು ಕೂಡ ನೀರಲ್ಲಿ ಹಾಕಿ ಸ್ಪ್ರೇ ಮಾಡಿದರೆ ಆಗ್ತದೆ. ಪಾಟಲ್ಲಿ ಡ್ರೈನ್ ಹೋಲ್ಸ್ ಕರೆಕ್ಟಾಗಿ ಇರಬೇಕು. ನೀರು ಹಾಕ್ತಾ ಇದ್ದ ಹಾಗೆ ನೀರು ಕರೆಕ್ಟಾಗಿ ಕೆಳಗಡೆ ಹೋಗ್ತದ ಅಂತ ನೋಡಬೇಕು. ಇಲ್ಲದಿದ್ದರೆ ನೀರಿನ ಅಂಶ ಜಾಸ್ತಿ ಇದ್ದರೆ ಗಿಡ ಕೊಳ್ತು ಹೋಗ್ತದೆ. ಸೊ ಕೊಕ್ಕುಪೀಟನ್ನು ಯೂಸ್ ಮಾಡಬೇಕು ಅಂತಿಲ್ಲ, ನೀರನ್ನು ಜಾಸ್ತಿ ಹಿಡ್ಕೊಳ್ತದೆ. ಅದಕ್ಕೋಸ್ಕರ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋದಾಗೆ ಗಿಡ ಹಾಳಾಗ್ಬೋದು. ಅದಕ್ಕೆ ಬೇವಿನ ಒಂದು ಹಿಂಡಿ ಸಿಗ್ತದೆ, ಅದು ಕೂಡ ಆಗ್ತದೆ. ಇಲ್ಲದಿದ್ದರೆ ಈ ಅಕ್ಕಿ ತೊಳೆದಂತಹ ನೀರನ್ನು ಕೂಡ ಅದರ ಬುಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೀತದೆ. ಗಿಡದಲ್ಲಿ ಯಾವುದೇ ಎಲೆಗಳಿಗೆ ಫಂಗಸ್ ಇರ್ಬೋದು, ಹಾಗೆ ಹಾಳಾಗಿದ್ದರೆ ಅದನ್ನು ಕಿತ್ತು ಬಿಸಾಡಬೇಕು. ಆವಾಗ ಮಾತ್ರ ಹೊಸ ಎಲೆಗಳು ಹುಟ್ಟುತ್ತದೆ. ಆ ಕ್ರೌನ್ ಅಂದರೆ ಅದರ ಮೇನ್ ಪಾರ್ಟ್ ಇರ್ತದಲ್ಲ, ಅಲ್ಲಿಗೆ ಬಿಸಿಲು ಬಿದ್ದು ಅಲ್ಲಿ ಮುಗುರು ಬಿಡಲಿಕ್ಕೆ ಶುರುವಾಗ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಜರ್ಬೇರವನ್ನು ಯಾವ ರೀತಿಯಾಗಿ ಬೆಳೆಸೋದು, ಹಾಗೆ ಅದನ್ನು ಯಾವ ರೀತಿ ಕೇರ್ ಮಾಡ್ಬೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thanks for watching. Bye bye.